ಏನು ಸರ್ಕಾರ ಹೇಳಿದೆ ಅದನ್ನ ಆಗ್ಲೇ ಡಾಕ್ಟರ್ ಸ್ವಾತಿ ಅವರು ಹೇಳಿದ್ರು, ಅದರಲ್ಲಿ ಅಂತ ಏನು ಜನಪರವಾಗಿ ಅಂಶಗಳಿಲ್ಲ ಅಂತ. ಹಾಗಾಗಿ ನಾವು ಅದನ್ನ ನಮ್ಮ ಹಳ್ಳಿಗಳಿಗೆ, ಸ್ಲಮ್ಗಳಿಗೆ ನಾವು ಯಾರು ಜನರ ಜೊತೆ ಕೆಲಸ ಮಾಡ್ತಾವಲ್ಲ ಅಲ್ಲಿ ತಗೊಂಡು ಹೋಗಂತ ನಿರ್ಣಯ ಪಾಸ್ ಮಾಡಂದ್ರ. ಓಕೆ, ಚಪ್ಪಾಳೆ ತಟ್ಟಿ. ಓಕೆ, ಆರೋಗ್ಯದ ಹಕ್ಕಿನ ಕಾಯ್ದೆ ಅಂದ್ರೆ ಜನರಿಗೆ ಹಕ್ಕಾಗಿ ಬರಬೇಕು ಅಲ್ವಾ? ಓಕೆ, ಯಾವುದೇ ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲಿ ನಾವು ಮಾತಾಡೋದೇನಂದ್ರೆ PH ಇಂದ ಹಿಡಿದು ಜಿಲ್ಲಾ ಆಸ್ಪತ್ರೆವರೆಗೂ ಎಲ್ಲೇ ಖಾಸಗೀಕರಣ ಆದ್ರೆ ಆಗ್ತದೆ ಅಂತ ಸುದ್ದಿ ಬಂದ್ರೆ ನಾವು ಅದನ್ನ ಜನರ ಜೊತೆಗೆ ಮಾತಾಡ್ತೀವಿ, ಸಂಘಟನೆ ಜೊತೆಗೆ ಮಾತಾಡ್ತೀವಿ, ವಿರೋಧಿಸ್ತೀವಿ, ಮನವಿ ಕೊಡ್ತೀವಿ ಅನ್ನೋ ಒಂದು ನಿರ್ಣಯವನ್ನ ನಾವೆಲ್ಲರೂ ಒಪ್ಪೋಣ. ಓಕೆ, ಮೂರನೇದೇನೆಂದ್ರೆ ಉಚಿತವಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಔಷಧಿಗಳು ಸಿಗಬೇಕು. ಔಷಧಿಗಳು ಸಿಕ್ಕಿಲ್ಲ ಅಂದ್ರೆ ನಾವು ಸರ್ ಮಾತಾಡಿದ್ದಾರೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ ನಾವು ಈಗಾಗಲೇ ಅನುಭೋಗ ಶುಲ್ಕ ಅದೆಲ್ಲ ಮಾತಾಡಿದ್ದೀವಿ. ಅದನ್ನ ನಾವು ಜನರ ಜೊತೆಗೆ ಮಾತಾಡಿ ಸರ್ಕಾರದ ಒಟ್ಟಿಗೆ ಗಮನ ತರ್ತಕ್ಕಂಥದ್ದು ಸಹ ನಾವು ನಿರ್ಣಯ ಇವತ್ತು ಪಾಸ್ ಮಾಡಿದ್ದೀವಿ. ಅದಕ್ಕೆ ಬೆಂಬಲಿಸಿ ಚಪ್ಪಾಳೆ ತಟ್ಟಿ. ಓಕೆ, ಧನ್ಯವಾದಗಳು. 3 ನಿರ್ಣಯಗಳು ಬಹಳ ಮುಖ್ಯವಾಗಿ ನಾವು ಇವತ್ತು ಮಾಡಿದ್ದೀವಿ. ಇದನ್ನ ಜನರ ಜೊತೆಗೆ ತಗೊಂಡು ಹೋಗೋಣ. ಯಾಕಂದ್ರೆ ಎಲ್ಲಿವರೆಗೂ ಜನ ಮಾತಾಡಲ್ವೋ, ದುಡಿ ವರ್ಗ ಮಾತಾಡಲ್ವೋ, ಕಾರ್ಮಿಕ ವರ್ಗ ಮಾತಾಡಲ್ವೋ, ಅಲ್ಲಿವರೆಗೂ ಸರ್ಕಾರ ನಮ್ಮ ಮಾತು ಕೇಳಲ್ಲ. ಅಲ್ಲಿಂದ ಪ್ರಶ್ನೆ ಬಂದ್ರೆ, ಯಾಕಂದ್ರೆ ನೋಡಿ ಬಂಧುಗಳೇ, ನಾನು ಒಂದ್ ಮಾತು ಹೇಳ್ತೀನಿ, ಸರ್ಕಾರಕ್ಕೆ ಇನ್ನು 2.5 ವರ್ಷ ಟೈಮ್ ಇದೆ. ಇನ್ನೊಂದು ವರ್ಷದಲ್ಲಿ ನಾವು ಈ ಕಾನೂನು ಬರ್ಲಿಕ್ಕೆ ಹೋರಾಟಗಳನ್ನ ಕರ್ನಾಟಕದಲ್ಲಿ ಕಟ್ಟಬೇಕು. ಇನ್ನು 1.5 ವರ್ಷ ಅವ್ರು ಬರೋ ಎಲೆಕ್ಷನ್ ಮೂಡಲ್ಲಿ ಇರ್ತಾರೆ, ಅವರ ಹೋಟಿನ್ ಮೂಡಲ್ಲಿ ಯಾರ್ಯಾರು MLA ಇದೆಲ್ಲ ಇರುತ್ತೆ. ಹಾಗಾಗಿ ದಯವಿಟ್ಟು ಇನ್ನು 1 ವರ್ಷದಲ್ಲಿ ನಾವು ಇವಾಗ ಏನ್ ಜಾಥಾವನ್ನ ಬಹಳ ಸೀರಿಯಸ್ ಆಗಿ 30 ಜಿಲ್ಲೆಗಳಲ್ಲಿ ನಡೆಸ್ಕೊಂಡ್ ಬಂದಿದ್ದೇವೆ. ಹಾಗೆ ಈ ಮೂರು ನಿರ್ಣಯಗಳನ್ನ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕುಗಳಲ್ಲಿ, ನಮ್ಮ ಏರಿಯಾಗಳಲ್ಲಿ ಜನರ ಜೊತೆಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.